ಈ ನಾಲ್ಕನೇ ಚಿನ್ನದ ಯುಗ ಯಾವುದಪ್ಪ ಅಂತ ಹೇಳಿದ್ರೆ, ಈ ಶಕಕುಶಾನರಿಗಿಂತ ಕ್ರೂರಿಗಳಾದಂತಹ ಹೂಣ ಅಂತ ಒಂದು ಜನಾಂಗ ಬರುತ್ತೆ. ಅದು ಇವರೇ. ಈ ವಿಕ್ರಮಾದಿತ್ಯನ ಮಗ ಇನ್ನೊಬ್ಬ ತುಂಬ ಶೂರನಾದಂತಹ ಒಬ್ಬ ರಾಜ ಇರ್ತಾನೆ. ಅವನ ಹೆಸರೇ ಸ್ಕಂದಗುಪ್ತ ಅಂತ. ಇವನು ಅಷ್ಟೇ ಮಹಾಪರಾಕ್ರಮಶಾಲಿ. ಗುಪ್ತ ಯುಗ ಅಂತ ಹೇಳೋ ಈ ಕಾರಣಕ್ಕೋಸ್ಕರವಾಗಿ ಅದ್ಭುತವಾದಂತಹ ತೇಜಸ್ಶಾಲಿಗಳಾದಂತಹ ರಾಜರಿವರು. ಈ ಯುರೋಪಿನ ಭಾಷೆಗಳಲ್ಲಿ ಹುಣ್ಣು ಅಂದರೆ ಅತ್ಯಂತ ನೀಚ ಹೇಯವಾದಂಥ ಪದಾನಂತೆ. ಅದು ಅಸಹ್ಯವಾದಂಥ ಪದ ಅಂತ. ಅಂದರೆ ಅಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಅವರು. ಅಷ್ಟೊಂದು ದೌಷ್ಟ್ಯದಿಂದ ಜನರನ್ನು ನಡೆಸ್ಕೊಂಡಿದ್ದಾರೆ. ಅಷ್ಟು ಕೆಟ್ಟದಾಗಿ ಅವರು ಕೆಲಸಗಳನ್ನು ಮಾಡಿದರು ಅಂತ. ಆದ್ದರಿಂದ ಹೂಣರು ಅಂತ ಹೇಳಿದ್ರೆ ತುಂಬ ನೀಚರು ಅಂತ ಅರ್ಥ. ತುಂಬ ಕ್ರೂರಿಗಳು, ನೀಚರು, ಅಸಭ್ಯರು. ಅವರು ಯಾವ ತಲೆಗಳನ್ನು ತೆಗೆದಿರ್ತಾರೆ ಆ ತಲೆ ಬುರುಡಗಳನ್ನೇ ಮಧ್ಯಪಾತ್ರೆಯನ್ನಾಗಿ ಉಪಯೋಗಿಸ್ಕೊಳ್ತಾ ಇದ್ದಂತಹ ನರಾಧಮರು ಇವರು. ಸೊ ನರಬಲಿ, ಹಂತಕರು ಅಂತ ಹೇಳಿದ್ರೆ ಇವರೇ. ಇಂಥ ಒಂದು ಪರಮ ದುಷ್ಟರಾಗಿ ಬಂದಂಥವರನ್ನು ಎದುರಿಸೋದಕ್ಕೆ ನಿಂತವನು ಸ್ಕಂದಗುಪ್ತ. ಇವರಿಗೆ ವಿಜಯಕ್ಕಿಂತ ಹೆಚ್ಚು ವಿನಾಶವೇ ಪ್ರಿಯ. ಇಲ್ಲದೇ ಇದ್ರೆ ತಕ್ಷಶಿಲವನ್ನು ಇದು ಈ ನಮ್ಮ ದೇಶದ ಮೇಲೆ ಏರಿ ಬಂದಂತಹ ಅನೇಕರಲ್ಲಿ ಇದನ್ನು ನಾವು ಕಾಣಬಹುದು. ಈಗ ನಾಲ್ಕನೇ ಚಿನ್ನದ ಯುಗಕ್ಕೆ ಬಂದಿದ್ದೀವಿ. ಇದನ್ನು ಅವರು ಹೆಸರಿಸೋದು ಹೂಣ ವಿಜಯಿ ಯಶೋಧರ್ಮ ಅಂತ. ಹೂಣ ವಿಜಯಿ ಯಶೋಧರ್ಮ. ಈಗ ಚಂದ್ರಗುಪ್ತನ ಮಗ ಸಮುದ್ರಗುಪ್ತ, ಸಮುದ್ರಗುಪ್ತನ ಮಗ ವಿಕ್ರಮಾದಿತ್ಯ ಚಂದ್ರಗುಪ್ತ, ಇವರದೆಲ್ಲ ಕಾಲ ಆಯಿತು. ಇದಾದಮೇಲೆ ಈ ವಿಕ್ರಮಾದಿತ್ಯನ ಮಗ ಇನ್ನೊಬ್ಬ ತುಂಬ ಶೂರನಾದಂತಹ ಒಬ್ಬ ರಾಜ ಇರ್ತಾನೆ. ಅವನ ಹೆಸರೇ ಸ್ಕಂದಗುಪ್ತ ಅಂತ. ಇವನು ಅಷ್ಟೇ ಮಹಾಪರಾಕ್ರಮಶಾಲಿ. ಗುಪ್ತ ಯುಗ ಅಂತ ಹೇಳೋ ಈ ಕಾರಣಕ್ಕೋಸ್ಕರವಾಗಿ ಅದ್ಭುತವಾದಂತಹ ತೇಜಸ್ಶಾಲಿಗಳಾದಂತಹ ರಾಜರಿವರು. ಈಗ ಶಕಕುಶಾನರ ಪೀಡೆ ಒಂದು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಯಿತು ಅಂತ ಹೇಳಿದೆ. ಶಕಕುಶಾನ ನಾಶಕ ಅಂತಲೇ ಪೀಡಾನಾಶಕ ವಿಕ್ರಮಾದಿತ್ಯ ಅಂತ ಹೇಳಿದ್ದು. ಅದು ಮೂರನೇ ಚಿನ್ನದ ಯುಗ ಆಯಿತು. ಈ ನಾಲ್ಕನೇ ಚಿನ್ನದ ಯುಗ ಯಾವುದಪ್ಪ ಅಂತ ಹೇಳಿದ್ರೆ, ಈ ಶಕಕುಶಾನರಿಗಿಂತ ಕ್ರೂರಿಗಳಾದಂತಹ ಹೂಣ ಅಂತ ಒಂದು ಜನಾಂಗ ಬರುತ್ತೆ. ಅದು ಇವರೇ. ಅಂದರೆ ಆ ಕಾಲ ಇದು ಅಂದರೆ ಚೀನಾದ ಪ್ರದೇಶಗಳು, ಮಧ್ಯ ಏಷ್ಯಾ ಇದಲ್ಲೆಲ್ಲ ಆಕ್ರಮಿಸ್ಕೊಂಡಿದ್ದವು. ನಾನು ಆಗಲೇ ಹೇಳಿದೆ, ಇವರೆಲ್ಲ ಒಬ್ಬರ ಮೇಲೊಬ್ಬರು ಬೀಳ್ತಾ ಇದ್ದವರು, ಒಬ್ಬರ ಮೇಲೊಬ್ಬರು ಯುದ್ಧ ಮಾಡ್ತಾನೇ ಇದ್ದವರು. ಅದು ಅವರನ್ನು ತಡ್ಕೊಳ್ಳೋಕೆ ಪ್ರಬಲವಾದಾಗ ಇತ್ಲಾಗಿ ನುಗ್ತಾ ಇದ್ದರು. ಹಾಗೆಯೇ ಈ ಕುಶಾನರು ಇವರೆಲ್ಲ ಬಂದಿದ್ದು. ಈಗ ಕುಶಾನರದೆಲ್ಲ ಒಂದು ಸ್ವಲ್ಪ ಪ್ರಬಲತೆ ಕಮ್ಮಿ ಆಯಿತು ನಮ್ಮ ದೇಶದಲ್ಲಿ. ಯಾಕೆಂದರೆ ಈ ದೇಶದ ರಾಜರು ಅವ್ರನ್ನೆಲ್ಲ ಬಡಿದ್ರು. ಅದಾದ ಮೇಲೆ ಬಂದವರೇ ಹೂಣರು. ಇವರು ಎಂಥವರು ಅಂತ ಹೇಳಿದ್ರೆ, ಇವತ್ತಿನ ಇಸ್ಲಾಂ ಥರ ಇಡೀ ಜಗತ್ತನ್ನೇ ಆಕ್ರಮಿಸ್ಕೊಂಡ್ಬಿಟ್ಟಿದ್ರು. ಆವಾಗ 5-6ನೇ ಶತಮಾನಗಳಲ್ಲಿ ಇಡೀ ಜಗತ್ತನ್ನೇ ಆಕ್ರಮಿಸ್ಕೊಂಡಿದ್ರು. ರಷ್ಯಾ, ಪೋಲೆಂಡ್, ಜರ್ಮನಿ, ಫ್ರಾನ್ಸ್ ಎಲ್ಲ ಕಡೆಯೂ ಕೂಡ ಇವರು ಹೋಗ್ತಾ ಇದ್ದಂಥವ್ರು. ಯುರೋಪನ್ನು ಹೇಗೆ ಕಾಡಿದ್ರವರು ಅಂತ ಹೇಳಿದ್ರೆ, ಇವತ್ತಿಗೂ ಅವ್ರು ಹೇಳ್ತಾರೆ, ಸಾವರ್ಕರ್ ಬರೀತಾರೆ, ಈ ಯುರೋಪಿನ ಭಾಷೆಗಳಲ್ಲಿ ಹುಣ್ಣು ಅಂದರೆ ಅತ್ಯಂತ ನೀಚ ಹೇಯವಾದಂಥ ಪದಾನಂತೆ. ಅದು ಅಸಹ್ಯವಾದಂಥ ಪದ ಅಂತ. ಅಂದರೆ ಅಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಅವರು. ಅಷ್ಟೊಂದು ದೌಷ್ಟ್ಯದಿಂದ ಜನರನ್ನು ನಡೆಸ್ಕೊಂಡಿದ್ದಾರೆ. ಅಷ್ಟು ಕೆಟ್ಟದಾಗಿ ಅವರು ಕೆಲಸಗಳನ್ನು ಮಾಡಿದರು ಅಂತ. ಆದ್ದರಿಂದ ಹೂಣರು ಅಂತ ಹೇಳಿದ್ರೆ ತುಂಬ ನೀಚರು ಅಂತ ಅರ್ಥ. ತುಂಬ ಕ್ರೂರಿಗಳು, ನೀಚರು, ಅಸಭ್ಯರು, ಸಂಸ್ಕೃತಿಯ ಲವಲೇಶವೂ ಇಲ್ಲದೆ ಇರೋಂಥವ್ರು, ಅತ್ಯಂತ ಅಸಂಸ್ಕೃತರು, ಕುಸಂಸ್ಕೃತಿ ಉಳ್ಳವರು ಅನ್ನೋ ರೀತಿಯಲ್ಲಿ ಅವರನ್ನು ಹೇಳ್ತಾರೆ. ಅಂಥ ಹೂಣರು ಬಂದರು ಈ ದೇಶಕ್ಕೆ. ಯಾವಾಗ ವಿಕ್ರಮಾದಿತ್ಯನ ಮಗ ಸ್ಕಂದಗುಪ್ತ ರಾಜ್ಯವಾಳ್ತಾ ಇದ್ದಾಗ. ಸೊ ಇದರಲ್ಲಿ ಒಂದು ಪ್ಲಸ್ ಪಾಯಿಂಟ್, ಒಂದು ಧನಾತ್ಮಕ ಅಂಶ ಏನು ಅಂತ ಹೇಳಿದ್ರೆ, ಈ ಹೂಣರು ಬಂದಾಗ ಹಿಂದೆ ಚಂದ್ರಗುಪ್ತನ ಕಾಲದಲ್ಲಿ, ಅಂದರೆ ಚಾಣಕ್ಯ ಸಾಮ್ರಾಜ್ಯವನ್ನು ಕಟ್ಟೋಕೆ ಮೊದಲು ಅಲೆಕ್ಸಾಂಡರ್ ಬಂದಾಗ ಬಲಹೀನರಾಗಿದ್ರಲ್ಲ ನಮ್ಮ ರಾಜರು, ಆ ಥರ ಇಲ್ಲ. ಇಲ್ಲಿ ಪ್ರಬಲನಾದಂತಹ ಸ್ಕಂದಗುಪ್ತ ಆಳ್ತಾ ಇದ್ದ. ಇವರನ್ನು
ಯುರೋಪ್ನಲ್ಲಿ ಇವತ್ತಿಗೂ ಕೂಡ ಕೆಟ್ಟ ಅರ್ಥದಲ್ಲಿ ಬಳಸ್ತಾರೆ ಆ ಒಂದು ಪದಾನೇ ಅಂತ ಹೇಳಿದ್ರೆ, ಆ ಪದಕ್ಕೆ ಅಂಥ ಒಂದು ದೌಷ್ಟ್ಯತೆ ಹೇಗೆ ಬಂತು ಅಂತ ಹೇಳಿದ್ರೆ, ಅದಕ್ಕೆ ಒಂದು ಉದಾಹರಣೆ ಹೇಳ್ಬೋದು. ಇವರು ಯಾವ ಮಟ್ಟಕ್ಕಿದ್ರು ಅಂತ ಹೇಳಿದ್ರೆ, ಬಂದವ್ರನ್ನ ಅವರು ಬರ್ತಾ ಇದ್ದಾಗೆ ಅದೇ ಇರುವೆಗೂಡಲ್ಲಿ ಬಂದಂಗೆ ಬರ್ತಾರಂತೆ. ಬಂದಾಗ ಸಿಕ್ಕಿದವ್ರನ್ನೆಲ್ಲ ತರಿತಾರಂತೆ. ತರಿದಾದ್ಮೇಲೆ ಅಲ್ಲಲ್ಲೇ ಅವ್ರಿಗೆ ಸಾಕಾಯಿತು ಅಂತ ಬೀಡ್ಬಿಟ್ಟಾಗ ಅವ್ರು ಕೂತ್ಕೊಂಡ್ರೆ, ಯಾರನ್ನ ತಲೆ ಬುರುಡೆಗಳು ತರಿದಿರ್ತಾರೆ ಮನುಷ್ಯರದು, ಆ ಬುರುಡೆಗಳಲ್ಲಿರುವಂತಹ ಒಳೆಯದನ್ನೆಲ್ಲ ತೆಗೆದುಬಿಟ್ಟು ತಲೆಗಳಲ್ಲಿ ಅದರಲ್ಲೇ ಮಧ್ಯ ಹಾಕ್ಕೊಂಡು ಸುತ್ತು ಕುಣ್ಕೊಂಡು ಅವರು ಅದನ್ನು ಸಂಭ್ರಮಿಸ್ತಾ ಇದ್ರಂತೆ. ಅಂದರೆ ಅವರು ಯಾವ ತಲೆಗಳನ್ನು ತೆಗೆದಿರ್ತಾರೆ ಆ ತಲೆ ಬುರುಡೆಗಳನ್ನೇ ಮಧ್ಯಪಾತ್ರೆಯನ್ನಾಗಿ ಉಪಯೋಗಿಸ್ಕೊಳ್ತಾ ಇದ್ದಂತಹ ನರಾಧಮರು ಇವರು. ಸೊ ನರಬಲಿ ಹಂತಕರು ಅಂತ ಹೇಳಿದ್ರೆ ಇವರೇ. ಇಷ್ಟು ದುಷ್ಟರಂತೆ, ಇಷ್ಟು ಕ್ರೂರಿಗಳು, ಇಷ್ಟು ಅವ್ರಿಗೆ ಏನಂದರೆ ಏನೂ ಇಲ್ಲ, ಬರೀ ಕೊಚ್ಚು ಕೊಲ್ಲು ಇಷ್ಟೇ ಅವ್ರಿಗೆ ಗೊತ್ತಿರೋದು ಅನ್ನೋ ಥರ ಶುರು ಮಾಡ್ಕೊಂಡ್ಬಿಟ್ರು. ಅಂಥ ಅವ್ರನ್ನ ಹೊಡೆದು ಅಂತ ಹೇಳಿದ್ರೆ ನಮ್ಮ ಸ್ಕಂದಗುಪ್ತನನ್ನು ಕೂಡ ಅವನ ಪರಾಕ್ರಮಿ ಇನ್ನು ಯಾವ ಪ್ರಪಂಚದಲ್ಲಿ ಯಾವ ರಾಜನಿಗೂ ಹೋಲಿಸೋಕ್ಕಾಗೋದಿಲ್ಲ ಅಂಥ. ಯಾಕೆ ಅಂತ ಹೇಳಿದ್ರೆ ಅಲ್ಲೆಲ್ಲ ಮುಗಿಸ್ಬಿಟ್ರು. ಚೀನಾ ದೇಶ, ಇವತ್ತು ಚೀನಾ ದೇಶದಲ್ಲಿ ದ ಗ್ರೇಟ್ ವಾಲ್ ಆಫ್ ಚೈನಾ ಅಂತ ಹೇಳ್ತಾರಲ್ಲ, ಆ ಮಹಾಭಿತ್ತಿ ಎದ್ದಿದ್ದೇ ಇವರನ್ನು ತಡೆಯೋಕ್ಕಂತೆ, ಆ ದೊಡ್ಡ ಇದನ್ನು ಕಟ್ಟಿದ್ದು. ಆದರೂ ಕೂಡ ಒಳಗಡೆ ಹೋಗ್ತಾರೆ, ಚೀನೀರನ್ನು ಸೋಲಿಸ್ತಾರೆ, ರಷ್ಯನ್ನರನ್ನು ಸೋಲಿಸ್ತಾರೆ. ತುಂಬ ದುಷ್ಟರಾಗಿ ಅವರನ್ನು ನಡ್ಕೊಳ್ತಾರೆ. ಅಂಥ ದುಷ್ಟರು ಇಲ್ಲಿಗೆ ಬಂದಾಗ ಅವರನ್ನು ಕೂಡ ಬಡಿದಿದ್ದು ಅಂತ ಹೇಳಿದ್ರೆ ಸ್ಕಂದಗುಪ್ತ. ಎಂಥ ಅದು ಪರಾಕ್ರಮ ಒಂದು. ಇನ್ನೊಂದು ಯಾವುದೋ ಒಂದು ರೀತಿಯಲ್ಲಿ ವ್ಯವಸ್ಥಿತವಾಗಿ ಯುದ್ಧಕ್ಕೆ ಬಂದರೆ ಅವರನ್ನು ತಡೆಯೋದು ಒಂದು. ಆದರೆ ಹೇಗೇಗೋ ಬಂದು ಪಶುಗಳ ಹಾಗೆ ವರ್ತಿಸಿದರೆ ಅವರನ್ನು ತಡೆಯೋದಕ್ಕೆ ಬಹಳ ಕಷ್ಟ ಇದೆ. ಸೊ ಇವರ ಸೇನಾ ಸಿದ್ಧತೆ ಏನಿದ್ದಿರಬೇಕು ಇದೆಲ್ಲ ಮಾಡ್ಕೊಂಡಿರ್ತಾನೆ. ಈ ಇವರನ್ನು ಯಾತಕ್ಕೆ ನಾವು ಶ್ರೇಷ್ಠ ಅಂತ ಹೇಳ್ತಿದ್ದೀವಿ ಅಂತ ಹೇಳಿದ್ರೆ, ಇವರು ಪಟ್ಟಕ್ಕೆ ಬಂದ ತಕ್ಷಣ ಅಥವಾ ಅವರ ತಂದೆ ಮಹಾಪರಾಕ್ರಮಿ ಅಂತ ಹೇಳಿ ದೊಡ್ಡ ದೊಡ್ಡ ಬಿರುದುಗಳನ್ನು ಪಡ್ಕೊಂಡು ಅಶ್ವಮೇಧಗಳನ್ನು ಮಾಡಿ ಉಳಿದ ತಕ್ಷಣ ಇವರಿಗೆ ಸುತ್ತಿನ ದೃಷ್ಟಿ ಕಮ್ಮಿ ಆಗಿರಲಿಲ್ಲ. ಅಂದರೆ ಇವರು ರಾಜರಾಗಿದ್ದರಿಂದ ಯಾವುದೇ ಕಾಲದಲ್ಲೂ ಕೂಡ ಶತ್ರುಗಳು ಬರ್ಬೋದು ಅನ್ನೋವಂಥ ಒಂದು ಇದ್ದಿದ್ದರಿಂದ, ಮುಂದಾಲೋಚನೆ ಇದ್ದಿದ್ದರಿಂದ ಇವ್ರೇನು ಮಾಡಿದ್ರು ಅಂತ ಹೇಳಿದ್ರೆ, ಇವನಿಗೆ ಆ ವೆಸ್ಟರ್ನ್ ಕಡೆಯಿಂದ ಬರೋವಾಗ ನಾರ್ತ್ ವೆಸ್ಟ್ ಇದೆಯಲ್ಲ ಅಲ್ಲಿಂದ ಬರೋವಾಗಲೇ ಬೋಲಾನ್ ಪಾಸಗಳಲ್ಲೇ ಬರೋವಾಗಲೇ ಇವರಿಗೆ ಗೊತ್ತಾಗ್ಬಿಡ್ತು. ಆದ್ದರಿಂದ ಅಲ್ಲಿವರೆಗೂ ಅಟ್ಟಿಸ್ಕೊಂಡು ಹೋಗ್ತಾರೆ, ಅವನ್ನ ಅಲ್ಲಲ್ಲಲ್ಲೇ ತಡೀತಾರೆ. ತಡೆದ್ರೂ ಕೂಡ ಅಷ್ಟು ಬರ್ತಾರೆ, ಒಂದು ಸ್ವಲ್ಪ ದೂರ ಬರ್ತಾರೆ. ಅದರಲ್ಲೂ ತಕ್ಷಶಿಲಾ ಇರೋದು ಅಲ್ಲೇ ಪಾಕಿಸ್ತಾನದಲ್ಲಿ, ಇವತ್ತಿನ ಪಾಕಿಸ್ತಾನ ಅಲ್ವೇ, ಅದು ಚಾಣಕ್ಯ ಚಂದ್ರಗುಪ್ತರ ಏನು ಟ್ರೈನಿಂಗ್, ಅದು ವಿದ್ಯಾಕ್ಷೇತ್ರ. ಅದು ಒಂದು ದೊಡ್ಡ ತಕ್ಷಶಿಲಾ ಅನ್ನೋದು ಜಾಗದ ಹೆಸರು. ತಕ್ಷಶಿಲಾ ವಿಶ್ವವಿದ್ಯಾಲಯ ನಲಂದ ಇದ್ದಿದ್ದು ಬಿಹಾರದಲ್ಲಿ. ಅದು ತಕ್ಷಶಿಲಾ ವಿಶ್ವವಿದ್ಯಾಲಯ. ಅದರ ಏನಂತ ಹೇಳೋಣ, ಅದರ ಐತಿಹಾಸಿಕ ಮಹತ್ವವನ್ನು ಚಾಣಕ್ಯ ಅಲ್ಲಿ ಬೋಧನೆ ಮಾಡ್ತಾ ಇದ್ದ ಅಂತ, ಮಹಾ ಮೇಧಾವಿ ಪಾಣಿನಿ ಅಲ್ಲಿದ್ದ ಅಂತ. ಇದೆಲ್ಲ ಪಾಣಿನಿ ತಕ್ಷಶಿಲೆಯಲ್ಲೇ ಅಧ್ಯಯನ ಮಾಡಿದ್ದು. ಅವನ ಅಷ್ಟಾಧ್ಯಾಯಿ ಎಲ್ಲ ಇದೆಯಲ್ಲ, ಅಲ್ಲಿ PhD ಥೀಸಿಸ್ ಅದು ಪಾಣಿನಿಂದು. ಎಂಥೆಂಥ ಮೇಧಾವಿಗಳು, ಎಂಥೆಂಥ ಮೂಲ ಪುರುಷರಿದ್ದರು ಅಂತ ಹೇಳಿದ್ರೆ, ಜ್ಞಾನ ನಿಧಿಗಳು ಒಂದೋದರಲ್ಲೂ. ಇವನು ಸೇನಾಶಾಸ್ತ್ರವನ್ನು ಬೋಧಿಸ್ತಾ ಇದ್ದಂತೆ ಚಾಣಕ್ಯ. ರಾಜನೀತಿ, ಸೇನಾಶಾಸ್ತ್ರ ಅಂದರೆ ಮಿಲಿಟರಿ ಸೈನ್ಸಸ್, ಇದನ್ನೆಲ್ಲ ತತ್ಕಾಲಕ್ಕೆ ಬೋಧಿಸ್ತಾ ಇದ್ದ. ಆ ಕಾರಣಕ್ಕೋಸ್ಕರವಾಗಿಯೇ ಅಲೆಕ್ಸಾಂಡರ್ ನೆಕ್ಸ್ಟ್ ಬರೋ ಅಷ್ಟೊತ್ತಿಗೆ ಜನರನ್ನೆಲ್ಲ ಸೇರಿಸಿದ್ದು ಅದಾಯಿತು. ಹೀಗೆ ಈ ತಕ್ಷಶಿಲಾ ವಿಶ್ವವಿದ್ಯಾಲಯದ ತಕ್ಷಶಿಲೆಯವರೆಗೂ ಬರ್ತಾರೆ. ಇವರು ಅಟ್ಟಿಸ್ಕೊಂಡೇ ಹೋಗ್ತಾರೆ. ಅವರು ಬಂದ ಅಷ್ಟರಲ್ಲಿ ತಕ್ಷಶಿಲಾ ವಿದ್ಯಾಲಯವನ್ನು ಕೂಡ ಸುಟ್ಟು ಬಿಡ್ತಾರೆ. ಇಲ್ಲಿ ಹೇಗೆ ಈ ಭಕ್ತಿಯಾರ್ ಖಿಲ್ಜಿ ನಲಂದ ವಿಶ್ವವಿದ್ಯಾಲಯವನ್ನು ಸುಟ್ಟ, ಅದು ಹಾಗೆ ನೋಡಿ. ವಿಶ್ವವಿದ್ಯಾಲಯದ ಅದೇನೋ ಹೇಳ್ತಾರಲ್ಲ, ಅದಕ್ಕೇನೋ ಕೋಣಂಗೇನೋ ಗೊತ್ತು ಅಂತ, ಗಂಧದ ವಾಸನೆ ಯಾರಿಗೆ ಗೊತ್ತಾಗುತ್ತೆ ಅಲ್ವೇ? ಈ ರೀತಿಯಾಗಿ ತಕ್ಷಶಿಲಾ ವಿಶ್ವವಿದ್ಯಾಲಯವನ್ನು ಸುಡ್ತಾರಂತೆ. ಮತ್ತು ಇಲ್ಲಿನ ಹಾಗೆ ಈ ಖಿಲ್ಜಿಗಳು ಮಾಡಿದ್ರಲ್ಲ, ಇದೇ ಥರ ಅದು ಸುಡ್ತಾ ಇದ್ದರೆ ಅವರು ಸುತ್ತು ಕೇಕೆ ಹಾಕ್ಕೊಂಡು ನಗ್ತಾ ಇರ್ತಾರಂತೆ. ಅಂದರೆ ಅವ್ರಿಗೆ ಅದರ ಗಂಧ ಗಾಳಿ ಇಲ್ಲ. ಜ್ಞಾನ ಅಂದರೆ ಏನು ಅಂತ ಗೊತ್ತಿಲ್ಲ. ಬರೀ ಗೊತ್ತಿರೋದು ಒಂದೇ: ಹೊಡೆಯೋದು, ಬಡಿಯೋದು, ಕೊಲ್ಲೋದು, ರಕ್ತ ಕುಡಿಯೋದು, ಮದ್ಯ ಕುಡಿಯೋದು, ಭೋಗಿಸೋದು, ಹೆಂಗಸರನ್ನು ಬಳಸ್ಕೊಳ್ಳೋದು. ಇಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ಮೊನ್ನೇನೋ ರೈಸಿನಲ್ಲಿ ಆಯ್ತಲ್ಲ, ಒಂದು ಮಗುವೂ ಕೂಡ ಕೊಂದುಬಿಟ್ರು. ಹೌದು, ಮಗುವೂ ಕೂಡ ಕೊಂದರು. ಇಂಥ ಒಂದು ಬರ್ಬರತೆ, ಇಂಥ ಒಂದು ಕ್ರೌರ್ಯ, ಮನುಷ್ಯ ಆಕಾರದಲ್ಲಿರುವಂತಹ ಪಶುಗಳು ಅಂತ ಹೇಳ್ಬೋದು. ಆದರೆ ಪಶುಗಳು ಅಂತ ಹೇಳೋದಕ್ಕೆ ನನಗೆ ಮನಸ್ಸು ಬರೋದಿಲ್ಲ. ಪಶುಗಳಿಂಥ ಕ್ರೌರ್ಯ ಮೆರೆಯೋದಿಲ್ಲ ಗಣಪತಿಯವರೇ. ನೋಡಿದ್ದೀರಾ?
ಅದಕ್ಕೆ ನಾವು ಹಸಿವಾದಾಗ ಮಾತ್ರ ಇದು ಏನೋ ಬೇಟೆ ಆಡುತ್ತೆ. ನಾವು ಆ ಶಬ್ದ ಬಳಸೋದು ತಪ್ಪು, ಅದು ತಪ್ಪು. ತಪ್ಪು. ಅಂದ್ರೆ ಇದಕ್ಕೆ ಇದೇ ಇಲ್ಲ. ಕೆಲವು ಏನೋ ಕ್ರೂರ ಪ್ರಾಣಿಗಳು ಅದು ಹಸಿದ್ರೆ ಮಾತ್ರ. ಅಲ್ಲ, ಪ್ರಾಣಿಗಳಲ್ಲಿ ಅಂಥದ್ದೇನೂ ಇಲ್ಲ ಕ್ರೌರ್ಯ. ಅದು ಸಂದರ್ಭವಶಾತ್ ಬರುತ್ತೆ ಅಷ್ಟೇ ಹೊರತುನುವೆ ಮನುಷ್ಯನಿಗೆ ಕಾರಣವೇ ಇಲ್ಲದೆ ಅವನು ಮಾಡ್ತಾನಲ್ಲ, ಏನೇನೋ ಕಾರಣಕ್ಕೋಸ್ಕರವಾಗಿ. ಮೋಸ್ಟ್ ಇಲ್ಲಾಜಿಕಲ್ ಕ್ಯಾರೆಕ್ಟರ್ಸ್ ಅಂತ ಹೇಳಿದ್ರೆ ಮನುಷ್ಯರು ಅಂತ ಅನಿಸುತ್ತೆ. ಅದೇ ಮನುಷ್ಯ ಅಂತ ಹೆಸರಿಟ್ಕೊಂಡಿದ್ದೀವಿ ನಾವು, ಅದಕ್ಕೆ ತಕ್ಕಂತೆ ಎಲ್ಲರೂ ಬದುಕ್ತಾ ಇಲ್ಲ, ತುಂಬ ಕ್ರೂರವಾಗಿ ವರ್ತಿಸ್ತಾರೆ. ನಾವು ಪಶುವೃತ್ತಿ ಅಂತ ಬೇರೆ ಶಬ್ದ ಇಲ್ಲದೆ ಇರೋದ್ರಿಂದ ಹೇಳ್ತೀವಿ ಅಷ್ಟೇ. ಆದರೆ ಪಶುಗಳಿಗೆ ಅಂಥ ಒಂದು ಕ್ರೌರ್ಯ ಇಲ್ಲ, ನಾವೇ ನೋಡಿದ ಹಾಗೆ. ಅಯ್ಯೋ ಪಾಪ ಎಷ್ಟು ಸಾಧು ಪ್ರಾಣಿಗಳು ಅಂತ ಅನ್ಸುತ್ತೆ. ಈವನ್ ಹುಲಿಗಳು ಕೂಡ, ಹುಲಿ ಸಿಂಹಗಳು ಕೂಡ. ಅಲ್ಲ, ಈಗ ಅದರಿಂದ ಗಲ್ಫ್ ಕಂಟ್ರೀಸ್ ಅಲ್ಲೆಲ್ಲ ಅವಳನ್ನ ಮನೇಲಿ ಸಾಕ್ತಾವಲ್ಲ. ಅದೇ ಇಲ್ಲೂ ಸಾಕ್ಕೊಂಡಿದ್ದಾರೆ. ನಮ್ಮ ಯೋಗಿ ಆದಿತ್ಯನಾಥರ ಇದರಲ್ಲೂ ಕೂಡ ಇದೆಯಂತೆ, ಒಂದು ಹುಲಿ ಇದೆ, ಹೆಬ್ಬಾವನ್ನು ಸಾಕ್ಕೊಂಡಿದ್ದಾರೆ. ಇದೆಲ್ಲ ಅಂದರೆ ಅದರಲ್ಲೂ ಕೂಡ ಒಂದು ಸೌಮ್ಯತೆ, ಅದರಲ್ಲೂ ಕೂಡ ಒಂದು ಸಭ್ಯತೆಯನ್ನು ಕಾಣಬಹುದು. ಇವರಲ್ಲಿರಲಿಲ್ಲ, ಈ ಹೂಣರಲ್ಲಿ. ಇಂಥ ಒಂದು ಪರಮ ದುಷ್ಟರಾಗಿ ಬಂದಂಥವರನ್ನು ಎದುರಿಸೋದಕ್ಕೆ ನಿಂತವನು ಸ್ಕಂದಗುಪ್ತ. ಅವರನ್ನು ಎಲ್ಲಿವರೆಗೂ ಆದರೆ ಇವರ ಹೋಗಿ ಹೊಡೆಯೋ ಅಷ್ಟರಲ್ಲಿ ಅಂಥ ಒಂದು ಅನಾಹುತಗಳನ್ನೆಲ್ಲ ಮಾಡ್ತಾರೆ ನೋಡಿ. ಇಟ್ ಈಸ್ ದಿ ಪ್ರೈಡ್ ಆಫ್ ದಿ ಕಂಟ್ರಿ. ತಕ್ಷಶಿಲಾ ಅಂಥ ವಿಶ್ವವಿದ್ಯಾಲಯ ಏನು ಸಾಮಾನ್ಯವೇ ಒಂದು ಸುಮಾರು ಒಂದು 1000 ವರ್ಷ ಬದುಕಿರುತ್ತೆ ಅದು ವಿಶ್ವವಿದ್ಯಾಲಯ. ಅದನ್ನು ಹಾಳಗೆಡವಿದ್ದು ಇವರು ಹೂಣರು. ಅದರಲ್ಲಿ ಕಿಲಕಿಲ ಅಂತ ಅವನ ಹೆಸರು ಒಬ್ಬ. ಅಟ್ಟಿಲ ಕಿಲಕಿಲ ಅಂತೆಲ್ಲ ಹೆಸರಿರ್ತಾರೆ. ಕಿಲ್ಕಿಲ್ ಅಂತ ಒಬ್ಬ ಬರ್ತಾನೆ. ಈ ಅಟ್ಟಿಲ ಅವನ ಮಗ ಇನ್ನೊಬ್ಬ ಅಟ್ಟಿಲ ಅಂತ. ಇವರನ್ನೆಲ್ಲ ಎದುರಿಸ್ಬೇಕಾಗತ್ತೆ. ಇವರು ಏನು ಒಬ್ರಿಗಿಂತ ಒಬ್ಬರು. ಅದಾದ ಮೇಲೆ ಬಂದವರೆಲ್ಲ ಅಷ್ಟೊತ್ತಿಗೆ ಅವ್ರಿಗೆಲ್ಲ ಒಂದು ಮಟ್ಟಕ್ಕೆ ತಂದಿದ್ರು ಇವರು. ಅವರು ದೇ ಬಿಕಮ್ ಒನ್ ವಿತ್ ಭಾರತೀಯಾಸ್, ಆ ಥರನೂ ಆಗುತ್ತೆ. ಸೊ ಈ ಸ್ಕಂದಗುಪ್ತ ಇವರನ್ನು ಬಡ್ದು ಹಾಕಿದವನು. ಸ್ಕಂದಗುಪ್ತ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಇವನು ಯುದ್ಧಕ್ಕೆ ಹೋದಾಗ ಅವನಿಗೊಂದು ಸುದ್ದಿ ಬರುತ್ತೆ. ಏನಂತ ಹೇಳಿದ್ರೆ, ಇವನ ದಾಯಾದ ಒಬ್ಬ ಯಾರೋ ರಾಜ್ಯವನ್ನು ಆಳೋದಕ್ಕೆ ಹೊರಟಿದ್ದಾನೆ ಅಂತ, ತಗೊಳ್ಳೋದಕ್ಕೆ ಹೊರಟಿದ್ದಾನೆ ಅಂತ. ಆದರೂ ಕೂಡ ಅವನು ವಾಪಸ್ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಶತ್ರುಗಳನ್ನು ಬಿಟ್ಟು ದಾಯಾದ ಒಬ್ಬ ಪುರುಗುಪ್ತ ಅಂತ, ಅವನು ಬಂದಿದ್ದನ್ನು ನೋಡಿ ಅವ್ರೇನು ಮಾಡ್ತಾರೆ, ಇವನು ಸುದ್ದಿ ಬಂದಾಗ ಹಿಂದಕ್ಕೆ ಬರೋದಿಲ್ಲ. ಯಾಕೆ ಅಂದರೆ, ಒಬ್ಬ ಸೇನಾನಿ, ಒಬ್ಬ ರಾಜ ಶತ್ರುನಾಶನಕ್ಕೆ ಹೋಗಬೇಕೇ ಹೊರತು ಹಿಂದಕ್ಕೆ ಬರೋದಲ್ಲ. ಈಗ ಇವನು ಹೋಗಿ ಮಾಡಿರುವಂತಹ ಕೆಲಸ, ಪಡೆದಿರುವಂತಹ ವಿಜಯಗಳು, ಅವರಿಗೆ ಹುಟ್ಟಿಸಿರುವಂತಹ ಭಯ, ಅದೆಲ್ಲವೂ ಕೂಡ ಇವನು ಹಿಂದೆ ಬಂದ ತಕ್ಷಣ ನಿಂತು ಹೋಗುತ್ತೆ. ಅದಕ್ಕೋಸ್ಕರವಾಗಿ ಅವನು ಹಿಂದೆ ಬರೋದಿಲ್ಲ, ಮುಂದಕ್ಕೆ ಹೋಗ್ತಾನೆ. ಕೊನೆಗೆ ಅದನ್ನು ರೋಮನ್ ಒಬ್ಬ ರಾಜ ಹೇಳ್ಕೊಳ್ತಾನಂತೆ. ಒಬ್ಬ ರಾಜ ಸೇನಾನಿಯಾಗಿರೋನು ಸಾಯಬೇಕಾಗಿರೋದು ಅವನ ಟೆಂಟಲ್ಲೇ, ಸ್ಕಂದಾವಾರದಲ್ಲೇ, ಸೋಲ್ಜರ್ ಟೆಂಟಲ್ಲೇ ಸಾಯಬೇಕು ಅಂತ, ಆ ರೀತಿ ಕತ್ತಿ ಹಿಡ್ಕೊಂಡೇ ಸಾಯಬೇಕು ಅಂತ. ಇವನು ಕೂಡ ಅದೇ ರೀತಿಯಲ್ಲಿ ಹಿಂದಕ್ಕೆ ಬರದೆ ಎಂಥ ಸುದ್ದಿ ಬಂದರೂ ಕೂಡ, ಏಕೆಂದರೆ ಶತ್ರುಗಳಿಗೆ ಅದು ದೊಡ್ಡ ಪ್ರೋತ್ಸಾಹ ಆಗಿಬಿಡುತ್ತೆ ಮುಂದೆ ಒತ್ತಿ ಬರೋದಕ್ಕೆ. ಆದ್ದರಿಂದ ಪ್ರಜೆಗಳಿಗೆ ಎಷ್ಟು ನಾಶ ವಿನಾಶಗಳಾಗೋಗುತ್ತೆ. ಇವನು ಮುಂದಕ್ಕೆ ಹೋಗಿ ಎಷ್ಟಾಗುತ್ತೋ ಅಷ್ಟು ಮಾಡಿ ಅವನ ಯುದ್ಧ ಭೂಮಿಯಲ್ಲೇ, ಅಂದರೆ ಒಂದು ಸ್ಕಂದಾವಾರದಲ್ಲೇ ಅಸುನೀಗ್ತಾನೆ ಅವನು. ಯಾರು? ಸ್ಕಂದಗುಪ್ತ. ಸ್ಕಂದಗುಪ್ತನಾದ ಮೇಲೆ ರಾಜ್ಯವನ್ನು ಪಡ್ಕೊಳ್ಳೋದು, ಅಧಿಕಾರಕ್ಕೆ ಬರೋದು ಕುಮಾರಗುಪ್ತ ಅಂತ, ಅವನ ಮಗ ಕುಮಾರಗುಪ್ತ. ಇವನು ಕೂಡ ತುಂಬ ದೊಡ್ಡ ಪರಾಕ್ರಮಶಾಲಿ. ಇವನು ಬಹಳ ಒಳ್ಳೆ ಕೆಲಸಗಳನ್ನು ಮಾಡ್ತಾನೆ. ಈ ಹೂಣರು ಹೀಗೆ ವಿಶ್ವವಿದ್ಯಾಲಯಗಳನ್ನೆಲ್ಲ ನಾಶ ಮಾಡ್ತಾ ಇದ್ರಲ್ಲ, ಇವನ ರಾಜರು ಒಬ್ಬರ ಮೇಲೊಬ್ಬರು ಬರ್ತಾರೆ. ಅವ್ರ ಮಗ ಈಗ ಅಟ್ಟಿಲ ಅಂತ, ಅವನ ಮಗ ತೋರಮಾನ ಅಂತ, ಅವನ ಮಗ ಇನ್ನೊಬ್ಬ, ಅವನ ಹೆಸರು ಮಿಹಿರಗುಲ ಅಂತ, ಹೀಗೆಲ್ಲ ಬರ್ತಾಯಿತ್ತು ಒಬ್ಬರ ಮೇಲೊಬ್ಬರು. ಇವರು ನಾಶ ವಿನಾಶಗಳನ್ನು ಮಾಡ್ತಾನೇ ಇದ್ದಾಗ ಅವನನ್ನು ಎದುರಿಸಿದವರು ಈ ಗುಪ್ತ ರಾಜರು. ಈ ಮಿಹಿರಗುಲ ಅವನನ್ನು ಎಷ್ಟರ ಮಟ್ಟಿಗೆ ಇವರು ನಮ್ಮ ಈ ಗುಪ್ತರು ಅವನನ್ನು ಸದೆ ಬಡಿತಾರೆ ಅಂತ ಹೇಳಿದ್ರೆ, ಅವನಿಗೆ ಅವನ ಹೂಣತ್ವವನ್ನು ಬಿಟ್ಟು ಭಾರತೀಯನಾಗೋವಂಥ ಒಂದು ಬುದ್ಧಿ ಬಂದುಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ, ಯಾಕೆ ಇವರು ಅಷ್ಟರ ಮಟ್ಟಿಗೆ ಅವರನ್ನು ಅಂಥ ದುಷ್ಟರನ್ನು ಕೂಡ ಬಗ್ಗು ಬಡಿತಾರೆ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಜ್ಞಾನಕ್ಕೆ ತುಂಬ ದೊಡ್ಡ ಗೌರವ ಇದೆ. ಈ ವಿಶ್ವವಿದ್ಯಾಲಯಗಳು, ಅತ್ಯಂತ ಪ್ರಾಚೀನ ವಿಶ್ವವಿದ್ಯಾಲಯ ಈ ದೇಶದಲ್ಲೇ ಹುಟ್ಟಿರೋದು, ಅದು ಗೊತ್ತಿರಬೇಕು ನಮಗೆಲ್ಲ.
ಅತ್ಯಂತ ಪ್ರಾಚೀನ ವಿಶ್ವವಿದ್ಯಾಲಯಗಳು ಈ ದೇಶದ್ದೇ. ಏನು ಓದಂತಪುರ, ಕಲ್ಯಾಣ ನಗರಿ, ಇದು ನಲಂದ, ಇದೆಲ್ಲ ಸಾಕಷ್ಟು ವಿಶ್ವವಿದ್ಯಾಲಯಗಳು. ಅದರ ಬಗ್ಗೆ ಎಲ್ಲ ಈಗ ಸಾಕಷ್ಟು ರಿಸರ್ಚ್ ಮಾಡಿ ತಿಳ್ಕೊಂಡಿದೆ. ಬೇರೆ ದೇಶಗಳಲ್ಲಿ ಇನ್ನೂ ಅಕ್ಷರಜ್ಞಾನನೂ ಇಲ್ಲದೆ ಇರುವಾಗ ಈ ದೇಶದಲ್ಲಿ ವಿಶ್ವವಿದ್ಯಾಲಯಗಳಿತ್ತು. ಎಲ್ಲ ಥರದ ಶಾಸ್ತ್ರಗಳನ್ನು ಬೋಧಿಸ್ತಾ ಇದ್ದರು. ದೇಶದ ಎಲ್ಲ ಕಡೆಗಳಿಂದ, ವಿದೇಶಗಳಿಂದ ಎಲ್ಲ ಇಲ್ಲಿ ಬಂದು ಕಲಿತು ಹೋಗ್ತಾಯಿದ್ರು. ಸೊ ಆ ಜ್ಞಾನ ಸಂಪತ್ತು ಇದೆಲ್ಲ ನಾಶವಾಗಿ ಹೋಗುತ್ತೆ. ಅದು ಬಹಳ ನೋವಾಗುತ್ತೆ ಈ ರಾಜರಿಗೆ. ಯಾಕೆಂದರೆ ಇವರಿಗೆ ಜ್ಞಾನದ ಬೆಲೆ ಏನು ಅಂತ ಗೊತ್ತಿತ್ತು. ನಮ್ಮಲ್ಲಿ ಗೀತೆಯಲ್ಲಂತೂ ಹೇಳ್ತಾನೆ, ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಅತ್ಯಂತ ಪವಿತ್ರವಾಗಿರುವಂಥದ್ದು ಅಂದರೆ ಜ್ಞಾನ ಅಂತ ಹೇಳ್ತಾರೆ. ಅದು ಗುರು ಅಲ್ಲ, ಜ್ಞಾನ, ಅರಿವೇ ಗುರು ಅನ್ನುವಂಥ ಒಂದು ಪರಂಪರೆ ನಮ್ಮದು. ಇದರಿಂದ ಎಲ್ಲ ಪ್ರೇರಿತರಾಗಿ ಇವರು ರಾಜರು ಬಹಳ ಪರಾಕ್ರಮದಿಂದ ಯುದ್ಧ ಮಾಡಿ ಈ ಹೂಣರನ್ನು ಸದೆ ಬಡಿತಾರೆ. ಅಂದರೆ ಅವರು ಅಷ್ಟೊತ್ತಿಗೆ ಸಾಕಷ್ಟು ಅನ್ಯಾಯಗಳನ್ನೆಲ್ಲ ಮಾಡಿರ್ತಾರೆ. ಈಗ ಹೇಳಿದ್ನಲ್ಲ, ನಾಶ ವಿನಾಶ. ಇವರಿಗೆ ವಿಜಯಕ್ಕಿಂತ ಹೆಚ್ಚು ವಿನಾಶವೇ ಪ್ರಿಯ. ಕರೆಕ್ಟ್. ಇಲ್ಲದೇ ಇದ್ರೆ ತಕ್ಷಶಿಲವನ್ನು ಸುಡ್ತಿರ್ಲಿಲ್ಲ. ಇದು ಇದು ಈ ನಮ್ಮ ದೇಶದ ಮೇಲೆ ಏರಿ ಬಂದಂತಹ ಅನೇಕರಲ್ಲಿ ಇದನ್ನು ನಾವು ಕಾಣಬಹುದು. ವಿಜಯ ಆದರೂ ಆಗಲಿ, ಆದರೆ ವಿನಾಶ ಯಾಕೆ? ಸಾಯಿಸೋದು ಮುಖ್ಯ ಅಲ್ಲ, ಎಷ್ಟು ಅವನನ್ನು ನೋಯಿಸಿ ಸಾಯಿಸ್ತೀವಿ, ಎಷ್ಟು ಕ್ರೌರ್ಯ ಅವನ ಮೇಲೆ ಮೆರಿತೀವಿ ಅನ್ನೋದು ಬಹಳ ಮುಖ್ಯ ಆಗೋಗುತ್ತೆ. ಕರೆಕ್ಟ್. ಇದು ಅರ್ಥನೇ ಆಗೋದಿಲ್ಲ, ಆದರೆ ಇದು ವಾಸ್ತವ. ಇಂಥ ವಿಚಿತ್ರವಾದಂಥ ಒಂದು ಸಂದಿಗ್ಧವಾದಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ.